Sunshine, sunshine, sunshine. I think I found it now. What I've been looking for. Isn't it beautiful? It's got my head all up in the clouds. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೂಪಾ ಹರೀಶ್ ಖುಷಿ ಗೊಂಬೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ, ಅಂದರೆ 11 ವರ್ಷದ್ದು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಷನ್ ಮಾಡ್ತಾ ಇದ್ದು ನಾನು ನನ್ನ ಹಸ್ಬೆಂಡು. ಅದೇ ಪ್ರತೀತಿಯಾಗಿ ನಾವು ವರ್ಷ ವರ್ಷ ಕೈವಾರಕ್ಕೆ ಹೋಗ್ತೀವಿ. ಕೈವಾರಕ್ಕೆ ಏನಕ್ಕೆ ಹೋಗ್ತೀವಿ ಅಂದರೆ ನಮ್ಮದು ಮದುವೆ ಆಗಿದ್ದು ಅಲ್ಲೇನೆ. ಸೊ ಹಾಗಾಗಿ ನಮಗೆ ಎಲ್ಲಿ ಏನೇನು ಸಿಕ್ಕಿರುತ್ತೆ ಅಲ್ಲಿಗೆ ಹೋಗೋದು ನಾನು ಮರೆಯೋದಿಲ್ಲ. ಅಲ್ಲಿಗೆ ಹೋಗ್ಬಿಟ್ಟು ನನ್ನ ಕೈಲಿ ಏನಾದರೂ ಆದರೆ ಹೆಲ್ಪ್ ಮಾಡ್ತೀನಿ, ಹೋಗಿ ಬರ್ತಾ ಇರ್ತೀನಿ. ಅದು ನನ್ನ ಹಾಬಿ. ಸೊ ಹಾಗಾಗಿ ನಂದು ಕೈವಾರದಲ್ಲಿ ಮದುವೆ ಆಗಿರೋ ಇದರಿಂದ ನಾನು ವರ್ಷ ವರ್ಷ ಅಲ್ಲಿಗೆ ಹೋಗಿ ಅನ್ನದ ದಾನಕ್ಕೆ ಅಮೌಂಟ್ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಇದ್ದು ಖುಷಿಯಾಗಿ ಫೋಟೋಗಳೆಲ್ಲ ತಕ್ಕೊಂಡು ಬರ್ತೀನಿ. ಸೊ ನಾವು ಹೋಗೋ ಹೊತ್ತಿಗೆ ನಮಗೆ ಅಡ್ಡೆ ದೇವ್ರದ್ದು ಅಡ್ಡ ಸಿಕ್ತು. ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೇವ್ರ ದರ್ಶನ ಮಾಡೋಣ ಅಂತೇಳ್ಬಿಟ್ಟು ಟೆಂಪಲ್ ಒಳಗಡೆ ಹೋದ್ವಿ. ಟೆಂಪಲ್ ಒಳಗಡೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಎಲ್ಲದು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಇನ್ನೇನು ಆಚೆ ಬರಬೇಕು ಪ್ರಸಾದ ಎಲ್ಲ ಇಸ್ಕೊಂಡು, ಆವಾಗ ಅಲ್ಲೇ ಅರಿಶಿನ ಕುಟ್ಟಕ್ಕೆ ಇಟ್ಟಿರ್ತಾರೆ. ಸೊ ನಾನು ಯಾವಾಗಲೂ ಕುಟ್ಬಿಟ್ಟೆ ಬರ್ತೀನಿ. ಹಾಗಾಗಿ ಕುಟ್ಟೋಣ ಅಂತ ಹೋದೆ. ಕುಟ್ಟಬೇಕಾದ್ರೆ ನನ್ನ ಹಸ್ಬೆಂಡ್ ವೀಡಿಯೋ ಮಾಡ್ತೀನಿ ನಿಂತ್ಕೊಂಡ್ರು. ಸರಿ ಅಂತೇಳ್ಬಿಟ್ಟು ಆಯಿತು ಅಂತೇಳ್ಬಿಟ್ಟು ಕುಟ್ತಾ ಇದ್ದೆ. ಅದನ್ನು ಸ್ವಲ್ಪ ವೀಡಿಯೋ ಮಾಡಿದ್ದಾರೆ. ನನ್ನ ಮಗ ಬಂದು ನನ್ನ ಜೊತೆಗೆ ಕುಟ್ತಾ ಇದ್ದ. ಸೊ ಯಾವಾಗಲೂ ಮಕ್ಕಳಿಗೆ ಇದೇ ಥರ ನಮ್ಮ ಸಂಪ್ರದಾಯ ಏನಿತ್ತಿದ್ದೆಲ್ಲ ಇವಾಗ ಕುಟ್ಟೋದು ಬೀಸೋದು ಎಲ್ಲ ಮರ್ತೋಗಿದೆ. ಏನಿದ್ರು ಹೋಗು ಮಿಷಿನಿಗೆ ಹಾಕ್ಸು ಬಾ ಅಲ್ವಾ ಇವಾಗ. ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಈ ಥರ ಕಲ್ಚರ್ ಅಂದರೆ ತುಂಬಾ ಇಷ್ಟ. ಸೊ ನಾನು ಹೋದಾಗೆಲ್ಲ ಕುಟ್ಬಿಟ್ಟೆ ಬರ್ತೀನಿ. ನನಗೊಂಥರ ಅದೊಂದು ಹ್ಯಾಪಿ ಆಗಿರುತ್ತೆ. ನನ್ನ ಮಗ ಕಣ್ಮುಚ್ಕೊಳ್ತಿದ್ದ ಕುಟ್ಟುವಾಗ, ಅದಕ್ಕೆ ಕಣ್ಮುಚ್ಚಬೇಡ ನೋಡು ಅಂತ ಹೇಳಿದೆ. ಅಲ್ಲಿಂದ ಮುಗಿಸ್ಕೊಂಡು ಟೆಂಪಲ್ ಮುಗೀತು, ಬಂದ್ವಿ. ಬರಬೇಕಾದ್ರೆ ರೋಡಲ್ಲೆಲ್ಲ ತುಂಬ ಹೂವು ಬಿಟ್ಟಿತ್ತು. ನೋಡೋಕ್ಕೆ ಒಂಥರ ಸಖತ್ತಾಗಿತ್ತು, ಸ್ವರ್ಗನೇ ಬಂದಂಗಿತ್ತು. ಸರಿ ಕೋಲಾರಕ್ಕೆ ಹೋಗ್ತಾ ಇದ್ವಿ. ಇದು ಕೋಲಾರಕ್ಕೆ ಹೋಗೋ ರೋಡು. ಕೋಲಾರಮ್ಮನ ಟೆಂಪಲ್ಗೆ ಹೋಗೋಣ ಅಂತೇಳ್ಬಿಟ್ಟು ಯಾಕೋ ನೆನಪಾಗಿತ್ತು. ಹೋಗೋಣ ಅಂದ್ಕೊಂಡೇ ಇದ್ದೆ. ಸರಿ ಅವತ್ತೇ ಹಂಗೆ ಹೋಗ್ಬಿಡೋಣ ಅಂತೇಳ್ಬಿಟ್ಟು ಲೊಕೇಶನ್ ಹಾಕ್ಕೊಂಡು ಹೊರಟ್ವಿ. ಲೊಕೇಶನ್ ಹಾಕ್ಕೊಂಡು ಓಡಾಡುವಾಗ ರೋಡಲ್ಲಿ ಈ ಥರ ಇತ್ತು, ಹೂವು ಎಲ್ಲ ತುಂಬ ಇತ್ತು. ಸರಿ ಅಂತೇಳ್ಬಿಟ್ಟು ಇಲ್ಲಿ ಸೆಲ್ಫಿ ಫೋಟೋ ವೀಡಿಯೋಸ್ ಮಾಡ್ಕೊಂಡು ಹೋಗೋಣ, ಇದ್ರಕ್ಕಿಂತ ಬ್ಯಾಕ್ಗ್ರೌಂಡ್ ಇನ್ನೆಲ್ಲಿ ಸಿಗುತ್ತೆ ಅಂತೇಳ್ಬಿಟ್ಟು ನೇಚರ್ ಮುಂದೆ ಇನ್ಯಾವುದೂ ಇಲ್ಲ ಅಂತೇಳ್ಬಿಟ್ಟು ಸೊ ಅಲ್ಲೇ ಒಂದು ಕಡೆ ನಮ್ಮ ಕಾರ್ನ ಪಾರ್ಕ್ ಮಾಡಿ ಸೊ ಫೋಟೋ ಸೆಲ್ಫಿ ಎಲ್ಲ ತಕ್ಕೊಂಡು ಮತ್ತೆ ಅಲ್ಲಿಂದ ಹೊರಟ್ಬಿಟ್ಟು ಕೋಲಾರಮ್ಮ ಟೆಂಪಲ್ಗೆ ರೀಚ್ ಆದ್ವಿ. ಅಂದರೆ ಕೋಲಾರಮ್ಮ ಟೆಂಪಲ್ಲು 1:30 ಕ್ಲೋಸ್ ಆಗುತ್ತೆ ಅಂತ ಹಾಕಿದ್ರು. ಅಷ್ಟೊತ್ತಿಗೆ ರೀಚ್ ಆದ್ವಿ, ಪರವಾಗಿಲ್ಲ. ಒಳಗಡೆ ಹೋದ್ವಿ. ರೀಚ್ ಆಗಿ ನೋಡಿ ರಶ್ ಏನೂ ಇರಲಿಲ್ಲ. ಅಷ್ಟೊತ್ತಿಗೆ ಆಲ್ರೆಡಿ ಒಂದು ಪೂಜೆ ಮುಗಿಸ್ಕೊಂಡು ಹೋಗಿದ್ರು. ಇನ್ನೇನು ಕ್ಲೋಸ್ ಮಾಡೋ ಟೈಮು 1:30 2:30 ಕ್ಲೋಸ್ ಮಾಡ್ತಾರೆ. ಅಷ್ಟೊತ್ತಿಗೆ ನಾವು ಹೋದ್ವಿ. ಒಳಗಡೆ ಹೋಗಿ ನೋಡೋ ಪಟ್ಟಿಗೆ ಇನ್ನೇನು ಒಳಗಡೆ ಹೋಗೋಣ ಅನ್ನೋ ಪಟ್ಟಿಗೆ ಕ್ಲೋಸ್ ಮಾಡಿದ್ರು. ಅವಾಗಷ್ಟೇ ಕ್ಲೋಸ್ ಮಾಡಿದರು. ಬಂದವರೆಲ್ಲ ದೀಪ ಅದು ಇದು ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಸರಿ ನಾವು ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಅಮ್ಮನಿಗೆ ಅಲಂಕಾರ ಎಲ್ಲ ಮಾಡಿ ಮಂಗಳಾರತಿ ಎಲ್ಲ ಮಾಡ್ತಾಯಿದ್ರು. ಕ್ಲೋಸ್ ಮಾಡ್ಕೊಂಡು ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ರು. ಸರಿ ಆಯಿತು ಇರಲಿ ಅಂತೇಳ್ಬಿಟ್ಟು ನಾವು ಸ್ವಲ್ಪ ಹೊತ್ತು ಆಚೆ ವೆಯ್ಟ್ ಮಾಡಿದ್ವಿ. ಇನ್ನು ವೆಯ್ಟ್ ಮಾಡೋ ಟೈಮಲ್ಲಿ ನಾನು ನಿಮ್ಗೆ ಗೊತ್ತಲ್ಲ ಸ್ವಲ್ಪ ವೀಡಿಯೋ ಅದು ಇದು ಎಲ್ಲ ಮಾಡಿಕೊಂಡು ಅಲ್ಲೇನೇನೋ ಅಂದರೆ ಹಿಂದೆ ಎಲ್ಲ ಬರೆದಿದ್ದೆಲ್ಲ ಅವರು ಚೋಳರು ರಾಜರು ಏನೇನು ಬರ್ಸಿರ್ತಾರಲ್ವ ಅಲ್ಲಿ ಕೆತ್ತಿರ್ತಾರೆ. ಅಲ್ಲಿ ನೋಡಿ ಕೂತಿದ್ದಾರಲ್ಲ ನಮ್ಮನೆಯವರು, ಅದ್ರ ಮುಂದೆ ಗೋಡೆ ಇದೆ ದೇವ್ರದ್ದು. ಅಲ್ಲಿ ತುಂಬಾ ಲಿಪಿಗಳನ್ನ ಬರೆದಿದ್ದಾರೆ. ತುಂಬ ಚೆನ್ನಾಗಿತ್ತು. ಬಟ್ ಹಳೇದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಪರವಾಗಿಲ್ಲ. ಸೊ ನಮಗಂತೂ ಖುಷಿ ಆಯಿತು. ಆಮೇಲೆ ಒಳಗಡೆ ಹೋಗೋದೇ ಒಂದು 10-15 ನಿಮಿಷ ಆಯಿತು. ನೋಡಿ ಮೇಲೆಲ್ಲ ತುಂಬ ಚೆನ್ನಾಗಿದೆ, ಅಂದರೆ ನ್ಯಾಚುರಲ್ ಆಗೇ ಇದೆ, ಪರವಾಗಿಲ್ಲ ಚೆನ್ನಾಗಿದೆ. ನಾನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ
ಸ್ವಲ್ಪ ಹೊತ್ತು ಕೂತ್ಕೊಂಡು, ಅಂದರೆ ಇದು ಚೋಳರು ಇದ್ರಲ್ವ, ಚೋಳರು 1000 ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದಂಥ ದೇವಸ್ಥಾನ ಇದು, ಕೋಲಾರಮ್ಮ ಟೆಂಪಲ್ ಅಂತ. ಕೋಲಾರಮ್ಮ ಅನ್ನೋದು ಇದು ಒಂದು ಕೋಲಾಹಲಪುರ ಅಂತ ನೇಮ್ ಇತ್ತಂತೆ ಇದಕ್ಕೆ. ಆಮೇಲೆ ಇಲ್ಲಿ ಯಾವಾಗಲೂ ಯುದ್ಧ ನಡೀತಿತ್ತಂತೆ. ಸೊ ಇಲ್ಲಿ ಯುದ್ಧ ನಡೆದು ಬರೀ ಈ ಟೆಂಪಲ್ ಏನಿದೆಯಲ್ವಾ, ಈ ಪ್ಲೇಸ್ ಎಲ್ಲ ಬರೀ ಬೂದಿ ಅಂತೆ. ಈ ಬೂದಿ ಮೇಲೆ ಆ ಅಮ್ಮ ಬಂದು ನೆಲೆಸಿ ಇಲ್ಲಿ ಅದೊಂದು ಟೆಂಪಲ್ ಆಗಿ ಇಲ್ಲಿ ಕೂತ್ಕೊಂಡಿರೋ. ಇದು ಚೇಳಮ್ಮ ಅಂತ, ಇದು ಬಂದ್ಬಿಟ್ಟು ಚಾಮುಂಡೇಶ್ವರಿ ದೇವಿ. ಇಲ್ಲಿ ಮುಂಚೆ ಮೈಸೂರಾಜ ಒಡೆಯರು ಇಲ್ಲಿ ಯುದ್ಧ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಬಂದು ಯಾವಾಗಲೂ ದರ್ಶನ ತಗೊಂಡು ಹೋಗೋರಂತೆ, ಈ ತಾಯಿ ದರ್ಶನ. ಮತ್ತು ಏನೋ ಸ್ವತಂತ್ರ ಸಿಕ್ಕಾದ್ಮೇಲೆ ಇಲ್ಲಿಗೆ ಬರೋದೇ ನಿಲ್ಲಿಸ್ಬಿಟ್ರು ಅಂತ ಹೇಳ್ತಾರೆ. ಸೊ ಅಂದರೆ ಚಾಮುಂಡೇಶ್ವರಿ ದೇವಿ ಮೈಸೂರಲ್ಲಿ ನೆಲೆಸೋಕ್ಕಿಂತ ಮುಂಚೆ ಇಲ್ಲೇ ಬಂದು ನೆಲೆಸಿದ್ದು, ಸಂಹಾರ ಮಾಡಿದ್ದು ಎಲ್ಲ, ಅಂದರೆ ಯುದ್ಧ ಆಗಿದ್ದು ಎಲ್ಲ ಇಲ್ಲಿದೆ, ತುಂಬ ಪ್ರತೀತಿ ಇದೆಯಂತೆ. ಸೊ ಈ ಅಮ್ಮನ ಕೋಲಾಹಲಮ್ಮ ಅಂತ ಕರೀತಾರಂತೆ. ಅಂದರೆ ಕೋಲಾಹಲಮ್ಮ ಅಂದರೆ ಯಾವಾಗಲೂ ದೊಡ್ಡ ದೊಡ್ಡ ರಾಕ್ಷಸರನ್ನೆಲ್ಲ ಯುದ್ಧ ಆಗಿದ್ದೆಲ್ಲ ಇಲ್ಲೇ ಅಲ್ವಾ, ಈ ಅಮ್ಮನೇ ಸಂಹಾರ ಮಾಡಿಬಿಟ್ಟು ಆ ಉಗ್ರ ರೂಪ ಏನಿದೋ ಅದು ಇಲ್ಲೇ ಕುತ್ಕೊಂಡು ತಗೊಂಡಿರೋದು. ಆ ಉಗ್ರ ರೂಪನ ತಡೆಯೋಕ್ಕಾಗದಲೇ ಹಾಗೆ ಇರೋದು ಆ ಅಮ್ಮ. ಅಂದರೆ ಆ ಅಮ್ಮನ ಮುಖ ನೋಡೋಕ್ಕೆ ಬಿಡಲ್ಲ, ಮಿರರಲ್ಲೇ ನೋಡಬೇಕು. ಆ ಅಮ್ಮನ ಮುಖನ ಡೈರೆಕ್ಟಾಗಿ ನೋಡೋಕ್ಕಾಗಲ್ಲ, ಯಾಕಂದರೆ ಆ ದೃಷ್ಟಿನ ನಾವು ತಡ್ಕೊಳಕ್ಕಾಗಲ್ಲ, ಆ ಶಕ್ತಿನ ತಡ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ನಾವು ಮಿರರಲ್ಲಿ ಮಾತ್ರ ನೋಡೋಕ್ಕಾಗೋದು. ಸೊ ಹಾಗಾಗಿ ನಾನು ಕೂಡ ಫೋನಲ್ಲಿ ಸ್ವಲ್ಪ ನನ್ನ ಕೈಲಿ ಆದಷ್ಟು ಸೆರೆ ಹಿಡ್ಕೊಂಡೆ. ಬಟ್ ಆಮೇಲೆ ಆಚೆ ಕಡೆ ಬಂದೆ, ಮತ್ತು ಅಲ್ಲಿ ಚೇಳೆಲ್ಲ ಹಾಕಿದ್ರು, ಚೇಳಮ್ಮ ಅಂತ ಐತೆ. ಇಲ್ಲಿ ಯಾರಾದರೂ ಈ ದೇವಿಗೆ ಏನು ನಿಂಬೆಹಣ್ಣು ಏನಾದರೂ ಕಷ್ಟ ಬಂದರೆ ನಿಂಬೆಹಣ್ಣು ಕೊಡ್ತೀನಿ ಅಂತ ಆರಿಸ್ಕೊಂಡ್ರೆ ಅಂದರೆ ಕಷ್ಟನೆಲ್ಲ ಪರಿಹಾರ ಮಾಡ್ತಾಳಂತೆ. ಅಲ್ಲಿ ನೋಡಿ, ಇಲ್ಲಿ ಚೇಳು ಏನು ಕಾಣಿಸ್ತಿದೆಯೋ ಅದೇ ಚೇಳು. ಏನಾದರೂ ಕಚ್ಚಿದ್ರೆ, ಏನಾದರೂ ಪ್ರಾಬ್ಲಮ್ ಆದರೆ ಇಲ್ಲಿಗೆ ಬಂದು ಏನಾದರೂ ಹರಕೆ ಹೊತ್ಕೊಂಡ್ರೆ ಸೊ ಎಲ್ಲರಿಗೂ ಅಂದರೆ ಒಂದು ಪರಿಹಾರ ಅನ್ನೋದು ಸಿಗುತ್ತೆ. ಅಲ್ಲಿ ಪಾದ ಇಟ್ಟಿದ್ದಾರೆ, ಪಾದದ ಹತ್ರ ಅಲ್ಲಿ ಚೇಳು ಇಟ್ಟಿದ್ದಾರೆ, ಅದ್ರ ಕೆಳಗಡೆ ಚೇಳಿದೆಯಂತೆ. ಫುಲ್ ಆ ಬಾವಿ ಎಲ್ಲ ಚೇಳಂತೆ. ಸೊ ಹಾಗಾಗಿ ಅಲ್ಲಿ ಯಾರನ್ನೂ ಮುಟ್ಬಾರ್ದು ಅಂತ ಚೇಳು ಮತ್ತು ಪಾದರಕ್ಷೆಗಳು ಇಟ್ಟಿದ್ದಾರೆ. ಸೊ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಮತ್ತು ಅಲ್ಲಿ ಸಪ್ತಮಾತೃಕೆಯರು ಅಂತೇಳ್ಬಿಟ್ಟು ನೆಲೆಸಿದ್ದಾರೆ, ಅದು ಒಳಗಡೆನೇ ಇದೆ, ನಾನು ನಿಮಗೆ ಮುಂಚೆನೇ ತೋರಿಸ್ದೆ. ಅವರು ಅಂದರೆ ಎಲ್ಲ ಅಲ್ಲೇ ಇದ್ದಾರೆ ಅಂತೇಳ್ಬಿಟ್ಟು. ಇಲ್ಲಿ ಮುಂದೆ ಒಂದು ಇದಿದೆ, ಗರ್ಭಗುಡಿಗೆ ಹೋಗೋಕ್ಕೆ ಮುಂದೆ ಇದು ಚೆನ್ನಾಗಿದೆ. ಬಟ್ ಎಲ್ಲ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ನೋಡಿ, ಆಚೆ ಎಲ್ಲ ತುಂಬ ಚೆನ್ನಾಗಿತ್ತು. ಒಂದೊಂದು ನನಗಂತೂ ಬೇಲೂರು ಟೆಂಪಲ್ ನೋಡ್ದಂಗೆ ಆಯಿತು. ಸೊ ಇದೆಲ್ಲ ಒಂಥರ ನಮ್ಮ ದೇಶದಲ್ಲಿ ಇರೋ, ಕರ್ನಾಟಕದಲ್ಲಿರೋ ಒಂದು ಇತಿಹಾಸದ ಕೊಡುಗೆಗಳಲ್ವಾ. ಸೊ ತುಂಬ ಚೆನ್ನಾಗಿರುತ್ತೆ, ಅದನ್ನು ನಾವುಗಳು ಉಳಿಸ್ಕೊಂಡು ಹೋಗ್ಬೇಕು. ಬಟ್ ನಾವು ಅದನ್ನೆಲ್ಲ ಹಾಳು ಮಾಡ್ಕೊತಾನೆ ಹೋಗ್ತೀವಿ. ಬಟ್ ಉಳಿಸ್ಕೊಂಡು ಹೋದರೆ ನಮ್ಗೆ ಎಷ್ಟು ಹೆಮ್ಮೆ ಇರುತ್ತಲ್ವ, ನಮ್ಮದು ಏನು ಇತಿಹಾಸ ಅನ್ನೋದು ಮುಂದೆ ಸಾರ್ಕೊಳ್ತಾ ಹೋಗ್ಬೋದಲ್ವಾ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ. ಅದರಲ್ಲೂ ಈ ಥರ ಹಿಸ್ಟ್ರಿ ಬಗ್ಗೆ ಅಂದರೆ ನನಗಿನ್ನೂ ತುಂಬಾ ಇಷ್ಟ. ಸೊ ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ, ಆಮೇಲೆ ಸರ್ಚ್ ಮಾಡಿ ತಿಳ್ಕೊಂಡೆ. ಇಷ್ಟು ಎಲ್ಲ ನನಗೆ ಅರ್ಥ ಆಯಿತು. ಅದರಲ್ಲಿ ನಾನು ಸ್ವಲ್ಪ ನಿಮಗೆ ಅರ್ಥ ಆಗಲಿ ಅಂತ ಮೇಲ್ಮೇಲೆ ಹೇಳಿದ್ದೀನಿ. ಇನ್ನು ದೀಪನ ಅಲ್ಲಿ ಹೊರ್ಗಡೆ ಹಚ್ಚೋದು ಅಂತ ಮಾಡಿದ್ದಾರೆ. ಸೊ ಮಳೆ ಬರೋಂಗಿತ್ತು, ಇನ್ನು ದೇವಸ್ಥಾನ ಟೆಂಪಲ್ನ ಸುತ್ತಾಕೊಬರೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಇನ್ನೇ ಬಂದಿದ್ದೀವಲ್ಲ ಅಂತೇಳಿ ನೋಡಿ ಸುತ್ತಾಕ್ಕೊಂಡು ಬಂದ್ವಿ. ಮಳೆ ಬರ್ತಾ ಇತ್ತು, ನನ್ನ ಮಗ ಬೇರೆ ಬಾ ಅಂದರೆ ಬರ್ತಾ ಇರಲಿಲ್ಲ. ಸೊ ಬೇಗ ಒಂದು ರೌಂಡ್ ಸುತ್ಕೊಂಡು ಬಂದ್ವಿ ಟೆಂಪಲ್ ಸುತ್ತ. ನಮ್ಮ ಮದುವೆ ಆಗಿದ್ದ ದಿನ ಅಲ್ವಾ, ಜೊತೆಗೆ ನಡೆಯೋದೇ ಒಂಥರ ಖುಷಿ. ಯಾವಾಗಲೂ ವರ್ಷ ನಡೀತಾನೆ ಇರಬೇಕು, ಜೀವನ ಪೂರ್ತಿ ನಡಿಬೇಕು. ಯಾವರೇ ಹೊಸ್ದಾಗಿ ಮದುವೆ ಆಗಿರೋರಾಗಲಿ, ಮದುವೆ ಆಗಿ ಎಷ್ಟೋ ವರ್ಷಗಳಾಗಿರುತ್ತೆ, ಸಂಸಾರ ಜಗಳ ಅಂದಮೇಲೆ ಎಲ್ಲ ಇದ್ದಿದ್ದೆ, ಅವನ್ನೆಲ್ಲ ಮುಂದೆ ನೋಡ್ಕೊಂಡು ಹೋಗ್ತಾ ಇರಬೇಕು. ಹಾಗಂತ ಹೇಳ್ಬಿಟ್ಟು ಸ್ವಲ್ಪಕ್ಕೂ ಜಗಳ ಆಡಿಕೊಂಡು ಸಂಸಾರನೇ ಬೇಡ ಅಂತ ಬಿಟ್ಟೋಗೋ ಈ ಕಾಲದಲ್ಲಿ ಎಷ್ಟೇ ಜಗಳ ಆದರೂ ಹೊಂದ್ಕೊಂಡು ಬಾಳೋದಿದೆಯಲ್ಲ, ಅದು ತುಂಬ ಮದುವೆ ಆಗಿದ್ದಕ್ಕೊಂದು ಅರ್ಥ ಕೊಡುತ್ತೆ. ಏನೇ ಬರಲಿ ಅನುಸರಿಸ್ಕೊಂಡು ಹೋಗ್ತಾ ಇರಬೇಕು. ನೋಡಿ, ದೀಪನ ಇಲ್ಲೇ ಹಚ್ಚೋದು ಅಮ್ಮನಿಗೆ, ಅಂದರೆ ಅಲ್ಲಿ ಕ್ಲೋಸ್ ಮಾಡಿದಾಗ ಒಂದು ವೇಳೆ ಎಲ್ಲರೂ ಒಳಗಡೆ ಬಂದರೆ ಇಲ್ಲೇ ಎಲ್ಲರೂ ಹಚ್ಚುತ್ತಾರೆ.
ಅಲ್ಲೆಲ್ಲ ಒಳಗಡೆ ಹೊಗೆ ಆಗುತ್ತೆ ಅಂತ ಇಲ್ಲಿ ಮಾಡಿದ್ದಾರೆ. ಓಕೆ, ಚೆನ್ನಾಗಿತ್ತು. ಎಲ್ಲ ಮುಗಿಸ್ಕೊಂಡು ಇನ್ನೇನು ಕ್ಲೋಸಿಂಗ್ ಟೈಮ್ ಆಯಿತು. ನಮಗಂತೂ ಕರೆಕ್ಟಾಗಿ ದರ್ಶನ ಸಿಕ್ತು. ಮುಗಿಸ್ಕೊಂಡು ಆಚೆ ಬಂದ್ವಿ. ಇದು ಕೋಲಾರಮ್ಮನ ಟೆಂಪಲ್ ಮತ್ತು ಅಮ್ಮಂದು ದರ್ಶನ ಇಲ್ಲಿಗೆ ಮುಕ್ತಾಯ ಆಯಿತು. ನೆಕ್ಸ್ಟು ಕೋಲಾರದೊಳಗಡೆ ಸರ್ಕಲಿಂದ ಒಳಗಡೆ ಹೋಗ್ತಾ ಇದ್ವಿ. ಅಲ್ಲಿ ಇನ್ನೊಂದು ಕಣ್ಣಿಗೆ ಬಿದ್ದಿದ್ದಂದ್ರೇ ನಂಜಪ್ಪನವರ ಹೋಟೆಲ್ ಅಂತ ರೆಸ್ಟೋರೆಂಟು. ಸೊ ನೋಡೋಣ ಅಂತೇಳ್ಬಿಟ್ಟು ಹೊಸ್ದಾಗಿ ಶುರುವಾಗಿತ್ತು. ಆ ರೆಸ್ಟೋರೆಂಟಿಗೆ ವಿಸಿಟ್ ಮಾಡಿದ್ವಿ. ಒಳಗಡೆ ಹೋಗ್ತಿದ್ದಂಗೆ ನಮ್ಮ ಹಳ್ಳಿ ವಾತಾವರಣ, ಹಳ್ಳಿದು ನೆನಪಾಗ್ಬಿಡ್ತು. ಹೆಂಗಿತ್ತು ಅಂತೀರಾ? ಬಟ್ ನನಗಂತೂ ನೋಡಿ ಅಲ್ಲಿ ಫೋಟೋಸ್ ಎಲ್ಲ ಇದೆಯಲ್ವಾ, ಅಂದರೆ ಹಿಂದೆ ಎಲ್ಲ ಒಟ್ಟಾಗಿ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದಿದ್ದು, ಬೈಕ್ ಓಡಿಸಿದ ಹಳೆ ನೆನಪುಗಳು ಏನೇನಿತ್ತು ಅದೆಲ್ಲ ಹಾಕಿದ್ದಾರೆ. ಒಟ್ಟಾಗಿ ಊಟ ಮಾಡ್ತೀವಿ, ಕೈ ತುತ್ತು ಕೊಡ್ತಿದ್ದಿದ್ದು ಎಲ್ಲ ಫ್ಯಾಮಿಲಿ, ಅಂದರೆ ಎಲ್ಲರೂ ಒಟ್ಟಿಗೆ ಬದುಕೋದು ಏನಿರ್ತಿತ್ತೋ, ಅಜ್ಜ ಮೊಮ್ಮಕ್ಕಳ ಜೊತೆ ಎಲ್ಲ ಊಟ ಮಾಡಿ ಮಲ್ಕೊಂಡು ಕತೆ ಕೇಳೋದು, ಜೋಗಾಲಿ ಆಡೋದು, ಸ್ಕೂಲ್ಗೆ ಹೋಗೋದು, ಬೈಕ್ ಓಡಿಸೋದು, ಸೈಕಲ್ ಹೊಡಿಯೋದು, ಅದೊಂದು ವಾತಾವರಣ ಏನಿದೆಯೋ ತುಂಬಿದ ಕುಟುಂಬದ ಒಂದು ಚಿತ್ರಣನ ರೆಸ್ಟೋರೆಂಟಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಊಟನೂ ತುಂಬಾ ಚೆನ್ನಾಗಿದೆ. ಅದೇ ಥರ ಹೋಗಿ ಒಂದ್ಸಲ ಟ್ರೈ ಮಾಡಿ. ನನಗಂತೂ ತುಂಬ ಇಷ್ಟ ಆಯಿತು. ಟಿ ವಿ ನೋಡೋದು, ಆಟ ಆಡೋದು ಮಳೆ ನೀರಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ. ಆ ವೈಬ್ ಇದೆಯಲ್ಲ, ಅದನ್ನು ಅಮೇಝಿಂಗ್. ನನಗಂತೂ ತುಂಬಾ ಇಷ್ಟ ಆಯಿತು. ಫುಡ್ ಕೂಡ ತುಂಬ ಚೆನ್ನಾಗಿತ್ತು. ನೀವು ಹೋಗಿ ಟ್ರೈ ಮಾಡಿ. ಇದಿಷ್ಟು ವೆಡ್ಡಿಂಗ್ ಆ್ಯನಿವರ್ಸರಿ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.